ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಒಂದು ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ನ ಯೂಸ್ ಮಾಡಿಕೊಂಡು ನಿಮಗೆ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ನ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇದಕ್ಕಿಂತ ಮುಂಚೆ ನಾನು ಒಂದು ಇದೇ ಸೇಮ್ ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ನ ಯೂಸ್ ಮಾಡಿಕೊಂಡು ನಾನು ಮೆಲ್ಟ್ ಅಂಡ್ ಪೋರ್ ನ ಸೋಪ್ ನ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಅದನ್ನ ನಾನು ಈ ಯೂಟ್ಯೂಬ್ ನ ಥಂಬ್ನೇಲ್ ಏನಿದೆ ಅದು ಮೆಲ್ಟ್ ಅಂಡ್ ಪೋರ್ ಥಂಬ್ನೇಲ್ ಇದ್ರ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ಸೊ ಇವಾಗ ಈ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ನ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಅಲ್ಲಿ ಮಾಡಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ರೆಡ್ ವೈನ್ ಸೋಪ್ ಏನಿದೆ ಅದು ಮಾಡಕ್ಕೆ ಈ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಏನಿದೆ ಅದನ್ನ ಒಂದು ಈ ರೀತಿ ಒಂದು ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಸೋಪ್ ಮಾಡಕ್ಕೆ ನೀವು ಒಂದು ಡಿಸ್ಟಿಲ್ ವಾಟರ್ ನ ಯೂಸ್ ಮಾಡ್ಕೋತೀರಲ್ಲ, ಸೊ ಅದರ ಡಿಸ್ಟಿಲ್ ವಾಟರ್ ಬದಲು ನಾನು ಇಲ್ಲಿ ಡೈರೆಕ್ಟ್ ಆಗಿ ರೆಡ್ ವೈನ್ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಇದೊಂದು ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಕಾಸ್ಟಿಕ್ ಸೋಡಾನ ತಗೊಂಡಿದ್ದೀನಿ. ಇದನ್ನು ಎಷ್ಟು ಗ್ರಾಮ್ಸ್ ಈ ಕಾಸ್ಟಿಕ್ ಸೋಡಾ, ರೆಡ್ ವೈನ್ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಹಾಗೂ ಇದು ಆಯಿಲ್ಸ್ ಏನ್ ಕಾಣಿಸ್ತಾ ಇದೆ, ಇದು ಎಷ್ಟು ಪ್ರಮಾಣ ಅಂತ ಮುಂದೆ ಬರ್ತಾ ಬರ್ತಾ ನಿಮ್ಗೆ ಹೇಳ್ತೀನಿ ಎಷ್ಟೆಷ್ಟಿದೆ ಅಂತ. ಹಾಗೂ ನಿಮ್ಗೆ ಬೇಕಿದ್ರೆ ಅದು ಕ್ವಾಂಟಿಟಿ ಏನಿದೆ ಅದನ್ನ ನಾನು ಈ ಒಂದು ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಅದನ್ನ ಒಂದು ನೀವು ಸ್ಕ್ರೀನ್ ಶಾಟ್ ನ ತಗೊಂಡ್ಬಿಟ್ಟು ನೀವು ಮಾಡ್ಬೇಕಾದ್ರೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ಮಲ್ಟಿಪಲ್ಸ್ ಆಯಿಲ್ಸ್ ನ ತಗೊಂಡಿದ್ದೀನಿ. ಸೊ ಈ ಮಲ್ಟಿಪಲ್ ಆಯಿಲ್ಸ್ ಅಲ್ಲಿ ಮೊದಲಿಗೆ ನಾನು ಇಲ್ಲಿ ಕೊಕೊನಟ್ ಆಯಿಲ್ ನ ತಗೊಂಡಿದ್ದೀನಿ, ಕ್ಯಾಸ್ಟರ್ ಆಯಿಲ್ ನ ತಗೊಂಡಿದ್ದೀನಿ, ಪಾಮ್ ಆಯಿಲ್ ನ ತಗೊಂಡಿದ್ದೀನಿ, ಹಾಗೂ ಶಿಯಾ ಬಟರ್ ಇದರಲ್ಲಿ ನಾನು ಮೆಲ್ಟ್ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೂ ಲಾಸ್ಟ್ ಆಯಿಲ್ ಬಂದ್ಬಿಟ್ಟು ರೈಸ್ ಬ್ರಾನ್ ಆಯಿಲ್. ಸೊ ಇಷ್ಟು ಇವತ್ತು ನಾವು ಮಾಡಬೇಕಾದ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಕೋಲ್ಡ್ ಪ್ರೆಸರ್ ಸೋಪ್ ಗೆ ಬೇಕಾಗಿರುವಂತಹ ಒಂದು ಸಾಮಗ್ರಿ. ಸ್ನೇಹಿತರೆ, ಬನ್ನಿ ಇವಾಗ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಅದನ್ನ ನಮ್ಮ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ನ ಒಂದು ಐಸ್ ಕ್ಯೂಬ್ಸ್ ಏನಿದೆ ಅದರಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಫಸ್ಟ್ ಲೈವ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ನಾನು ರೆಡ್ ವೈನ್ ನ ಕ್ಯೂಬ್ಸ್ ಹೇಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ರೆಡ್ ವೈನ್ ಕಲರ್ ಏನಿದೆ ಅದು ಹಾಗೆ ಉಳಿಯುತ್ತೆ. ಡೈರೆಕ್ಟ್ ಆಗಿ ನೀವು ರೆಡ್ ವೈನ್ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ನ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಕಾಸ್ಟಿಕ್ ಸೋಡಾನ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ರೆಡ್ ವೈನ್ ಕಲರ್ ಏನಿದೆ, ರೆಡ್ ಕಲರ್ ಏನಿದೆ ಅದು ಕಲರ್ ನ ಹೋಗ್ಬಿಡುತ್ತೆ ಈ ಒಂದು ಕಾಸ್ಟಿಕ್ ಸೋಡಾದ ಒಂದು ರಿಯಾಕ್ಷನ್ ಇಂದ. ಸೊ ಹಾಗಾಗಿ ಇದನ್ನ ಕೋಲ್ಡ್ ಮಾಡಿ ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅವಾಗ ನಂತರ ನೀವು ನಮ್ಮ ಒಂದು ನೀವು ಕಾಸ್ಟಿಕ್ ಸೋಡಾ ಏನ್ ತಗೊಂಡಿರ್ತಾರೆ ಅದನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಇವಾಗ ಬನ್ನಿ, ಇಲ್ಲಿ ನೋಡಿ ಕಾಸ್ಟಿಕ್ ಸೋಡಾ ಇದೆ, ಇದನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋತೀನಿ. ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀವು ಕಾಸ್ಟಿಕ್ ಸೋಡಾ ಯೂಸ್ ಮಾಡಬೇಕಾದ್ರೆ ಆದಷ್ಟು ನೀವು ಕೈಯಲ್ಲಿ ಗ್ಲೌಸ್ ಹಾಕೊಳ್ಳಿ, ಹಾಗೆ ಮುಖಕ್ಕೆ ಮಾಸ್ಕ್ ಬೇಕಾದ್ರೆ ಹಾಕೊಳ್ಳಿ. ನೀವು ಕಣ್ಣಿಗೆ ಸ್ಪೆಕ್ಸ್ ಏನಿದ್ರೆ ಗಾಗಲ್ಸ್ ಸ್ಪೆಕ್ಸ್ ಇದ್ರೆ ಹಾಕೊಳ್ಳಿ. ಕಣ್ಣಿಗೆ ಹಾಕೋದಿದ್ರು ಪರವಾಗಿಲ್ಲ, ಆದ್ರೆ ಮುಖಕ್ಕೆ ಮಾಸ್ಕ್ ಹಾಗೂ ಕೈಯಲ್ಲಿ ಗ್ಲೌಸ್ ಕಂಪಲ್ಸರಿ ಮ್ಯಾಂಡೇಟರಿ ಇದು. ಯಾಕಂದ್ರೆ ಇದು ಯಾವಾಗ ನೀವು ಗೊತ್ತಾಗಲ್ಲ, ಸಿಡಿಯುತ್ತೆ, ಇದು ಸ್ಕಿನ್ ಇರಿಟೇಷನ್ ಆಗುತ್ತೆ ಕಾಸ್ಟಿಕ್ ಸೋಡಾ ಕೈ ಮೇಲೆ ಬಿದ್ರೆ. ಸೊ ಇವಾಗ ನೋಡಿ ಕಾಸ್ಟಿಕ್ ಸೋಡಾ ಸ್ವಲ್ಪ ಒಂದು ಕ್ಯೂಬ್ಸ್ ಏನಿದೆ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವು ಇದೊಂದು ಹಾಫ್ ಇದರಲ್ಲಿ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನಮ್ಮ ಎಲ್ಲಾ ಒಂದು ಐಸ್ ಕ್ಯೂಬ್ಸ್ ಕರಗೋವರೆಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕರಗಿದ ಮೇಲೆ ಒಂದು 5 ಮಿನಿಟ್ಸ್ ಬಿಡ್ಬೇಕಾಗುತ್ತೆ. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಆಗ್ಬೇಕು ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ನಿಮ್ಮ ಒಂದು ಐಸ್ ಕ್ಯೂಬ್ಸ್ ಏನಿದೆ, ನಾನ್ ಆಲ್ಕೋಹಾಲಿಕ್ ವೈನ್ ಏನಿದೆ ಅದು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದ ಅದನ್ನ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾಗುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರ್ಬೇಕದು. ಹಾಗೂ ಇದು ಇನ್ನೊಂದು ರೀಸನ್ ಏನಿದೆ ಐಸ್ ಕ್ಯೂಬ್ ಮಾಡ್ಕೊಂಡಿರೋ ರೀಸನ್ ಏನಿದೆ ಅಂತಂದ್ರೆ, ಡೈರೆಕ್ಟ್ ಆಗಿ ನಾವು
ಈ ಒಂದು ಯಾವುದೇ ಒಂದು ಡಿಸ್ಟಿಲ್ ವಾಟರ್ ಆಗಿರ್ಬೋದು ಅಥವಾ ಈ ರೀತಿ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಆಗಿರ್ಬೋದು, ಅದು ಡೈರೆಕ್ಟ್ ಆಗಿ ನೀವು ಹಾಕೊಂಡಾಗ ಈ ಕಾಸ್ಟಿಕ್ ಸೋಡಾ ಇದರಲ್ಲಿ ಏನು ಮಿಕ್ಸ್ ಮಾಡ್ತಿರಲ್ಲ, ಆ ಮಿಕ್ಸ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮ್ ಕಣ್ಣಿಗೆ ಫ್ಯೂಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಡೈರೆಕ್ಟ್ ಕೋಲ್ಡ್ ಇದು ನಾರ್ಮಲ್ ಆಗಿರುತ್ತೆ. ಸೊ ಇದು ಕಾಸ್ಟಿಕ್ ಸೋಡಾ ಹಾಕೊಂಡಾಗ ಬೇಗ ಹೀಟ್ ಆಗಿಬಿಡುತ್ತೆ. ಇದು ಲಿಕ್ವಿಡ್ ಏನಿರುತ್ತೆ ಬೇಗ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ನೀವು ಕೋಲ್ಡ್ ಮಾಡ್ಕೊಂಡಾಗ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ನಾರ್ಮಲ್ ಟೆಂಪರೇಚರ್ ಆಗಿರುತ್ತೆ, ಹೀಟ್ ಫಾರ್ಮ್ ಆಗಲ್ಲ, ಹಾಗೂ ನಿಮ್ ಕೈಗೆ ಏನು ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಬೆಟರ್ ಡೈರೆಕ್ಟ್ ಆಗಿ ಯಾವುದೇ ಇವನ್ ಡಿಸ್ಟಿಲ್ ವಾಟರ್ ನೀವು ತಗೊಂಡ್ರೆ ನೀವು ಡೈರೆಕ್ಟ್ ಆಗಿ ಡಿಸ್ಟಿಲ್ ವಾಟರ್ ನ ಮಿಕ್ಸ್ ಮಾಡ್ಕೋಬೇಡಿ. ಈ ರೀತಿ ಒಂದು ಐಸ್ ಕ್ಯೂಬ್ ಮಾಡ್ಕೊಂಡು ಅದರಲ್ಲಿ ನೀವು ಒಂದು ಕಾಸ್ಟಿಕ್ ಸೋಡಾ ಏನ್ ತಗೊಂಡಿರ್ತೀರ ಅದನ್ನ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ ಆಲ್ಮೋಸ್ಟ್ ನಮ್ಮ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಏನಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇವಾಗ ನೋಡಿ ಕಲರ್ ಕೂಡ ನಮ್ಮ ತೋರಿಸ್ತಾ ಇದೀನಿ. ಕಲರ್ ಈ ಕಾಸ್ಟಿಕ್ ಸೋಡಾ ಹಾಕಿದ ಮೇಲೆ ಯಾವುದೇ ರೀತಿಯ ಒಂದು ಕಲರ್ ಚೇಂಜ್ ಆಗಿಲ್ಲ. ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ಡೈರೆಕ್ಟ್ ಈ ರೀತಿ ಮಾಡಿದ್ರೆ ಕಲರ್ ಸೇಮ್ ಆಗಿರುತ್ತೆ, ಚೇಂಜ್ ಆಗೋದಿಲ್ಲ. ಡೈರೆಕ್ಟ್ ಆಗಿ ನೀವು ತಂದ್ಬಿಟ್ಟು ಮಾರ್ಕೆಟ್ ಇಂದ ರೆಡ್ ವೈನ್ ತಂದ್ಬಿಟ್ಟು ನೀವು ಅದರಲ್ಲಿ ಕಾಸ್ಟಿಕ್ ಸೋಡಾ ಮಿಕ್ಸ್ ಮಾಡಿದ್ರೆ ಅದು ಕಲರ್ ಲೈಟ್ ಆಗಿಬಿಡುತ್ತೆ. ಇಷ್ಟು ಡಾರ್ಕ್ ಕಲರ್ ನಿಮಗೆ ಸೋಪ್ ಮಾಡಕ್ಕೆ ಸಿಗೋದಿಲ್ಲ. ಸೊ ಇವಾಗ ಈ ರೀತಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ನೀವು ಇದನ್ನ ಸೈಡ್ ಅಲ್ಲಿ ಇಡ್ಬೇಕಾಗುತ್ತೆ. ಸೊ ಇವಾಗ ಇದನ್ನ ನಾನು ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಆಯಿಲ್ಸ್ ಏನ್ ತಗೊಂಡಿದ್ವಿ ಅದು ಇವಾಗ ಒಂದು ರೂಮ್ ಟೆಂಪರೇಚರ್ಗೆ ಆಯಿಲ್ಸ್ ರೂಮ್ ಟೆಂಪರೇಚರ್ ಬಂದಿದೆ. ಯಾಕಂದ್ರೆ ಎಲ್ಲ ಆಯಿಲ್ಸ್ ಒಂದು ಟೆಂಪರೇಚರ್ ಇರುತ್ತೆ. ಸೊ ಹಾಗೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಅನ್ಸುತ್ತೆ ನಿಮಗೆ. ಅದರಲ್ಲೂ ನಾನು ಇವತ್ತು ಶಿಯಾ ಬಟರ್ ಇದರಲ್ಲಿ ಮೆಲ್ಟ್ ಮಾಡಿ ಹಾಕಿದ್ರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಸಿ ಅನಿಸುತ್ತೆ ಇದು. ಸೊ ಹಾಗಾಗಿ ನಾನು ಇದಕ್ಕೆ ರೂಮ್ ಟೆಂಪರೇಚರ್ ಬರೋವರೆಗೆ ಇದನ್ನ ಸೈಡ್ ಅಲ್ಲಿ ಇಟ್ಟಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ರೂಮ್ ಟೆಂಪರೇಚರ್ ಬಂದಿದೆ. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಇದೇನಪ್ಪಾ ಅಂತಂದ್ರೆ ಇಲ್ಲಿ ಈ ಸಣ್ಣ ಬೀಕರ್ ಅಲ್ಲಿ ನಾನು ಕೊಕೊನಟ್ ಆಯಿಲ್ ನ ಇದು ಮಂಜಿಸ್ಟಾ ಪೌಡರ್ ಏನಿರುತ್ತೆ ಆ ಮಂಜಿಸ್ಟಾ ಪೌಡರ್ ನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದೀನಿ. ಕಾಣ್ತಿರ್ಬೋದು ಡಾರ್ಕ್ ಕಲರ್ ಏನ್ ಕಾಣ್ತಾ ಇದೆ. ಸೊ ಇದನ್ನ ನಾವು ಒಂದು ಇದೇನಿದೆ ರೆಡ್ ವೈನ್ ಏನಿದೆ ಅದು ಕಾಸ್ಟಿಕ್ ಸೋಡಾ ಜೊತೆ ಮಿಕ್ಸ್ ಮಾಡಿ ಲೈನ್ ರೆಡಿ ಆಗುತ್ತೆ. ಆ ಲೈ ಇದರಲ್ಲಿ ನಮ್ಮ ಆಯಿಲ್ಸ್ ಹಾಕಿದ ಮೇಲೆ ಸಪನಿಫಿಕೇಶನ್ ಆದ್ಮೇಲೆ ಲಾಸ್ಟ್ ಫೈನಲ್ ಔಟ್ಪುಟ್ ಏನ್ ಬರುತ್ತೆ ಅದು ಒಂದು ಸ್ವಲ್ಪ ಲೈಟ್ ಕಲರ್ ಆಗಿ ಫಾರ್ಮ್ ಆಗುತ್ತೆ ಅದು ಸೋಪು. ಸೊ ಡಾರ್ಕ್ ಕಲರ್ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ಇದು ಕಲರಿಂಗ್ ಗೋಸ್ಕರ ಅಷ್ಟೇ ನಾನು ಇದು ಆಡ್ ಮಾಡ್ತಾ ಇರೋದು. ಮಂಜಿಸ್ಟಾ ಪೌಡರ್ ಈ ತರ ಒಂದು ರೆಡ್ ಕಲರ್ ಬರ್ಲಿ ಅಂತ ಹೇಳಿ ಸೊ ಮಂಜಿಸ್ಟಾ ಪೌಡರ್ ನ ಯೂಸ್ ಮಾಡ್ತಿರೋದು. ಸೊ ಇದಕ್ಕೆ ನಮ್ಮ ಒಂದು ಲೈ ಸೊಲ್ಯೂಷನ್ ಹಾಕೋಕ್ಕಿಂತ ಮುಂಚೆನೆ ನಾನು ಇದರಲ್ಲಿ ಆಯಿಲ್ಸ್ ಅಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಕಲರ್ಗೋಸ್ಕರ ಅಷ್ಟೇ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋದಿರೋದು. ಮಂಜಿಸ್ಟಾ ಪೌಡರ್ ಏನಿದೆ ನಾವು ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತಗೋಬಹುದು. ಇಲ್ಲ ಹಾಫ್ ಸ್ಪೂನ್ ತಗೋಬಹುದು. ನೀವು ಎಷ್ಟು ಡಾರ್ಕ್ ಕಲರ್ ಬೇಕೋ ಅದರ ಮೇಲೆ ನೀವು 1 ಸ್ಪೂನ್ ತಗೋಬಹುದು. ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿ ಸೊ ಇದನ್ನ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ ತೋರಿಸ್ತೀನಿ. ಕಲರ್ ಚೆನ್ನಾಗಿ ಚೇಂಜ್ ಆಗುತ್ತೆ, ಡಾರ್ಕ್ ಕಲರ್ ಆಗುತ್ತೆ. ಅದು ನಮ್ಮ ಆಯಿಲ್ಸ್ ಏನಿದೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಕಲರ್ಗೋಸ್ಕರ ಅಷ್ಟೇ ಆಡ್ ಮಾಡಿರೋದು. ಇವಾಗ ನೋಡಿ ಮುಂಚೆ ಯೆಲ್ಲೋ ಕಲರ್ ಇತ್ತು, ಇವಾಗ ಮಂಜಿಸ್ಟಾ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ನಮ್ಮ ಒಂದು ಆಯಿಲ್ಸ್ ಏನಿದೆ ಕಲರ್ ಚೇಂಜ್ ಆಗಿದೆ. ಸೊ ಈ ಒಂದು ಆಯಿಲ್ಸ್ ಗೆ ರೂಮ್ ಟೆಂಪರೇಚರ್ ಬಂದಿದೆ. ಸೊ ಇವಾಗ ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ ಕಾಸ್ಟಿಕ್ ಸೋಡಾ ಹಾಗೂ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ದ ಒಂದು ಸೊಲ್ಯೂಷನ್ ಏನಿದೆ ಲೈ ಸೊಲ್ಯೂಷನ್ ಏನಿದೆ ಅದು ಕೂಡ ರೂಮ್ ಟೆಂಪರೇಚರ್ ಬಂದಿದೆ. ಸೊ ಇದನ್ನ ನಾನು ಮಿಕ್ಸ್ ಮಾಡ್ಕೋತೀನಿ. ನಮ್ಮ ಒಂದು ಆಯಿಲ್ಸ್ ಗೆ ಮಿಕ್ಸ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನಮ್ಮ ಆಯಿಲ್ಸ್ ಮಿಕ್ಸ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಫಿಲ್ಟರ್ ನ ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಲೈ ಸೊಲ್ಯೂಷನ್ ಏನಿದೆ ಅದನ್ನ ಸ್ಲೋ ಆಗಿ ಹಾಕೋತೀನಿ. ಯಾಕಂದ್ರೆ ಇದರಲ್ಲಿ ಏನೆಲ್ಲ ಇಂಪ್ಯೂರಿಟೀಸ್ ಇದ್ರೆ ನಮ್ಮ ಒಂದು ಇದರಲ್ಲಿ ಉಳ್ಕೊಂಡ್ಬಿಡುತ್ತೆ, ಆಡ್ ಆಗೋದಿಲ್ಲ ಆಯಿಲ್ಸ್ ಅಲ್ಲಿ. ಸೊ ಇವಾಗ ನಾನು ಹಾಕೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದನ್ನ. ಎಷ್ಟು ಬೇಗ ನೋಡಿ ಆಲ್ರೆಡಿ ಗಟ್ಟಿ ಆಗಿಬಿಡುತ್ತೆ. ಹಾಕಿದ ತಕ್ಷಣನೇ ಗಟ್ಟಿ ಆಗ್ತಾ ಇದೆ ಒಳಗಡೆ. ತೋರಿಸ್ತೀನಿ ನೋಡಿ ಎಷ್ಟು ಬೇಗ ಸಲ್ಫನಿಫಿಕೇಶನ್ ಆಗಿಬಿಡುತ್ತೆ. ಅದಕ್ಕೆ ಇನ್ನ ಜಾಸ್ತಿ ಮಾಡಿದ್ರೆ
ಇದು ಗಟ್ಟಿ ಆಗಿಬಿಡುತ್ತೆ ಹಾಗೂ ಒಂದು ಮೋಲ್ಡ್ಗೆ ಹಾಕೋಕೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಇವತ್ತಿನ ನಮ್ಮ ಒಂದು ಮೋಲ್ಡ್ ಏನಿದೆ ಮೋಲ್ಡ್ ತಗೊಂಡಿದ್ದೀನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಯಾವ ರೀತಿ ಒಂದು ಸೇಂಟ್ ಹಾಕ್ತಾ ಇಲ್ಲ ನಾನು. ನೀವು ಬೇಕಿದ್ರೆ ಸೇಂಟ್ ನ ಆಡ್ ಮಾಡ್ಕೋಬಹುದು. ವೈನ್ ಸೇಂಟ್ ಅಥವಾ ಟೀ ಟ್ರೀ ಆಯಿಲ್ ಸಿಗುತ್ತೆ. ಸೊ ಅದು ಆಲ್ಮೋಸ್ಟ್ ಈ ವೈನ್ ರೀತಿಯಲ್ಲಿ ಗ್ರೇಪ್ಸ್ ಫ್ಲೇವರ್ ಅಲ್ಲೇ ಬರುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸ್ಟ್ರಾಬೆರಿ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಬನ್ನಿ ನಮ್ಮ ಒಂದು ಮೋಲ್ಡ್ಗೆ ಸ್ಲೋ ಆಗಿ ಇದನ್ನ ಪೋರ್ ಮಾಡ್ಕೋತೀನಿ. ಬಹಳ ಟೈಮ್ ಹಿಡಿಯೋದಿಲ್ಲ. ನೀವು ಯಾವ ಆಯಿಲ್ಸ್ ತಗೊಂಡಿರ್ತಾರ ಅದರಲ್ಲಿ, ಯಾಕಂದ್ರೆ ಇಲ್ಲಿ ಇವತ್ತು ಕೊಕೊನಟ್ ಆಯಿಲ್, ಪಾಮ್ ಆಯಿಲ್, ಶಿಯಾ ಬಟರ್, ಮೇನ್ ಶಿಯಾ ಬಟರ್ ತಗೊಂಡಿರೋದ್ರಿಂದ ಬೇಗ ಗಟ್ಟಿಯಾಗಿದೆ. ನಮ್ಮ ಒಂದು ಲಿಕ್ವಿಡ್ ಏನಿದೆ ಆಯಿಲ್ಸ್ ಹಾಕಿದ ತಕ್ಷಣ ಒಂದು 2 ನಿಮಿಷದಲ್ಲಿ ನಮ್ಮ ಸರ್ಫನಿಫಿಕೇಶನ್ ಆಗಿ ಈ ಬ್ಯಾಟರ್ ಫಾರ್ಮ್ ಆಗಿದೆ. 2 ನಿಮಿಷದಲ್ಲಿ ಆಗಿದೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಬೀಕರ್ ಅಲ್ಲಿ ತಗೊಂಡಿರುವಂತಹ ಮಿಕ್ಸರ್ ಏನಿದೆ, ಕ್ಯಾಸ್ಟರ್ ಆಯಿಲ್ ಹಾಗೂ ಆಯಿಲ್ಸ್, ಎಲ್ಲಾ ಆಯಿಲ್ಸ್ ಮಿಕ್ಸರ್ ಹಾಗೂ ನಮ್ಮ ಒಂದು ನಾನ್ ಆಲ್ಕಲಿಕ್ ರೆಡ್ ವೈನ್ ಹಾಗೂ ಕಾಸ್ಟಿಕ್ ಸೋಡಾದ ಮಿಕ್ಸರ್ ಏನಿದೆ, ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನೋಡಿ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಒಳಗಡೆಯಿಂದ, ಯಾಕಂದ್ರೆ ಎಲ್ಲ ಕಾರ್ನರ್ ವರೆಗೆ ಹೋಗ್ಬೇಕಿದು. ಸೊ ಹಾಗಾಗಿ ಎಲ್ಲ ಒಳಗಡೆಯಿಂದ ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇದನ್ನ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಗಟ್ಟಿ ಆದ್ಮೇಲೆ ನೀವು ಬೇಕಾದ್ರೆ ಇದಕ್ಕೆ ಶೇಪ್ ನ ಕೊಟ್ಕೋಬಹುದು, ಅಥವಾ ಇದೇ ರೀತಿನೂ ಕೂಡ ನೀವು ಮಾಡಬಹುದು. ಹಾಗೆ ಬಿಟ್ರು ಏನು ಪರವಾಗಿಲ್ಲ. ಸ್ವಲ್ಪ ಇದಾದ್ಮೇಲೆ ಇವಾಗ ನೋಡಿ ಇದನ್ನ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೋತೀನಿ. ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಎಲ್ಲಾ ಕಡೆ ಎಲ್ಲಾ ಕಾರ್ನರ್ ಅಲ್ಲಿ ನಮ್ಮ ಮೋಲ್ಡ್ ಏನಿದೆ, ಮೋಲ್ಡ್ ಕಾರ್ನರ್ ಅಲ್ಲಿ ಕೂಡ ಹೋಗಿ ಕೂತ್ಕೊಂಡ್ಬಿಡುತ್ತೆ ನಮ್ಮ ಒಂದು ಮಿಕ್ಸರ್ ಏನಿದೆ. ಸೊ ಇವಾಗ ಒಂದ್ 2 ನಿಮಿಷ ಬಿಟ್ಟು ನಾನು ಇದಕ್ಕೆ ಬೇಕಾದ್ರೆ ಡಿಸೈನ್ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ಬೇಕದು, ನಿಮಗೆ ತೋರಿಸ್ತೀನಿ. ನೀವು ಯಾವ್ದು ಬೇಕಾದ್ರೂ ಡಿಸೈನ್ ಮಾಡ್ಕೋಬಹುದು, ಅಥವಾ ಈ ರೀತಿನೇ ಪ್ಲೇನ್ ಕೂಡ ನೀವು ಇದರಲ್ಲೇ ಬಿಡಬಹುದು. ಒಂದ್ 2 ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಮಾಡೋದು. ಸ್ನೇಹಿತರೆ, ಇವಾಗ ಸ್ವಲ್ಪ ನೋಡಿ, ಸ್ವಲ್ಪ ಗಟ್ಟಿ ಆಗಿದೆ. ನಮ್ಮ ಒಂದು ಹಾಕಿದ್ವಿ ಸೋಪ್ನ ಏನ್ ಹಾಕಿದ್ವಿ ಇದರಲ್ಲಿ, ಸೋಪನಿಫಿಕೇಶನ್ ಆದ್ಮೇಲೆ ಸೋಪ್ ಏನ್ ಹಾಕಿದ್ವಿ ಇದರಲ್ಲಿ ಮೋಲ್ಡ್ ಅಲ್ಲಿ ಸ್ವಲ್ಪ ಗಟ್ಟಿ ಆಗಿದೆ. ಸೊ ಗಟ್ಟಿ ಆದ್ಮೇಲೆ ನೀವು ಇದನ್ನ ಆಪ್ಷನಲ್ ನೀವು ಡಿಸೈನ್ ಮಾಡ್ಕೋಬಹುದು, ಅಥವಾ ಹಾಗೇನೆ ಹೀಗೆ ಪ್ಲೇನೇ ಇಟ್ಕೋಬಹುದು. ಇವತ್ತು ಸುಮ್ನೆ ಹಾಗೆ ನಾನು ಇಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ 2 ಸೈಡ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ನಾನಿಲ್ಲಿ ಡಿಸೈನ್ ಮಾಡ್ತಾ ಇರೋದು. ಸೊ ಈ ರೀತಿ ಡಿಸೈನ್ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಚೆನ್ನಾಗಿ ನೀಟು ಅನ್ಸುತ್ತೆ. ಸೊ ಈ ರೀತಿ ನೀವು ಮಾಡ್ಕೋಬಹುದು, ಅಥವಾ ಪ್ಲೇನೇ ಇಟ್ಕೋಬಹುದು. ಸೊ ಇವಾಗ ನಮ್ಮ ಒಂದು ಸೋಪ್ ಮೋಲ್ಡ್ ಅಲ್ಲಿ ಆಗಿದೆ. ಸೊ ಇದು ಒಂದು 2 ದಿವಸ, ಒಂದು 24 ಅವರ್ಸ್, ಆಲ್ಮೋಸ್ಟ್ 24 ಅವರ್ಸ್ ತಗೊಳುತ್ತೆ ಗಟ್ಟಿ ಆಗಕ್ಕೆ. ಸೊ 24 ಅವರ್ಸ್ ಆದ್ಮೇಲೆ ನಿಮ್ಗೆ ಅನ್ಮೋಲ್ಡ್ ಮಾಡಿ ಹೇಗೆ ಇದೇ ಕಲರ್ ಸೇಮ್ ಇವಾಗ ಏನ್ ಕಾಣಿಸ್ತಾ ಇದೆ ಕಲರ್, ಬ್ರೌನ್ ಕಲರ್, ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆ, ಇದೇ ಕಲರ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಒಂದು 24 ಅವರ್ಸ್ ವೇಟ್ ಮಾಡಿದ್ಮೇಲೆ ನಂತರ ನಿಮಗೆ ಅನ್ಮೋಲ್ಡ್ ಮಾಡಿ ಕಲರ್ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇವಾಗ 3ನೇ ದಿವಸ, ಆಲ್ಮೋಸ್ಟ್ 2 ದಿವಸಕ್ಕೆ ನಮ್ಮ ಒಂದು ಈ ರೆಡ್ ವೈನ್ ಸೋಪ್ ಏನಿದೆ ಅನ್ಮೋಲ್ಡ್ ಆಗ್ಬೇಕಿತ್ತು. ಆದ್ರೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಸೊ 3ನೇ ದಿನಕ್ಕೆ ಅನ್ಮೋಲ್ಡ್ ಆಗಿದೆ. ಸೊ ಇವಾಗ ನೋಡಿ, ನಾನು ಆಲ್ರೆಡಿ ಮೋಲ್ಡ್ ದಿಂದ ಅನ್ಮೋಲ್ಡ್ ಮಾಡಿದ್ದೀನಿ. ಸೊ ಗಟ್ಟಿ ಕೂಡ ನೋಡ್ಬೋದು ಎಷ್ಟು ಹಾರ್ಡ್ ಆಗಿದೆ. ಒಂದು ಬ್ರಿಕ್ಸ್ ರೀತಿ ಇಟ್ಟಂಗಿ ಇರುತ್ತಲ್ಲ, ಆ ರೀತಿ ಆಗಿದೆ ನಮ್ಮ ಒಂದು ಇದು ಸೋಪು. ಇವಾಗ ಎಷ್ಟು ಚೆನ್ನಾಗಿ ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ಲೈಟ್ ಕಲರ್ ಹಾಕ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ ಕೆಳಗಡೆ ಕಾಣಬಹುದು, ಈ ರೀತಿ ಒಂದು ಪಿಂಕಿಶ್ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಡಾರ್ಕ್ ಕಲರ್ ಏನು ಬಂದಿದೆ, ಅದು ಮಂಜಿಸ್ಟಾ ಕಲರ್ ಪೌಡರ್ ಏನು ಮಿಕ್ಸ್ ಮಾಡಿದ್ದೆ ನಾನು. ಸೊ ಅದರ ಕಲರ್ ಈ ಒಂದು ಡಾರ್ಕ್ ಕಲರ್ ಆಗಿದೆ. ಈ ಕೆಳಗಡೆ ಏನಿದೆ ಇದು ನ್ಯಾಚುರಲ್ ಆಗಿ ರೆಡ್ ವೈನ್ ಸೋಪ್ ಏನು ಬರುತ್ತೆ, ಈ ರೀತಿ ಪಿಂಕ್ ಕಲರ್ ಬರುತ್ತೆ. ಮಂಜಿಸ್ಟಾ ಆಡ್ ಮಾಡಲಿಲ್ಲ ಅಂತಂದ್ರೆ ಈ ಕಲರ್ ಬರುತ್ತೆ.
ಮಂಜಿಷ್ಟ ಪೌಡರ್ ಆಡ್ ಮಾಡಿದ್ರೆ ಈ ತರ ಆಗುತ್ತೆ. ಸೊ ಮಂಜಿಷ್ಟ ಪೌಡರ್ ಸ್ವಲ್ಪ ಕಮ್ಮಿ ಬಿದ್ದಿರೋದ್ರಿಂದ ಸೊ ಈ ರೀತಿ ಒಂದು ಕಲರ್ ಮಿಕ್ಸ್ ಕಲರ್ ಬಂದಿದೆ. ಇಲ್ಲಿ ನೋಡಬಹುದು, ಇಲ್ಲಿ ಎಷ್ಟು ಲೈಟ್ ಕಲರ್ ಬಂದಿದೆ ಅಂತ, ಸ್ವಲ್ಪ ಮಿಕ್ಸ್ ಆಗಿದೆ, ಇದು ಮಿಕ್ಸ್ ರೀತಿ ಕಲರ್ ಬಂದಿದೆ. ಹಾಗೂ ಇಲ್ಲಿ ನೀವು ಮಾರ್ಕಿಂಗ್ ನೋಡಬಹುದು, ನಾನು ಒಂದು 1 ಇಂಚಿನಿಂದ ಮಾರ್ಕಿಂಗ್ ಮಾಡಿದ್ದೀನಿ, ಕಟಿಂಗ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಎರಡು ಸೈಡ್ ಅಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಕಟಿಂಗ್ಗೋಸ್ಕರ. ಸೊ ಇವಾಗ ಬನ್ನಿ, ಈ ನಮ್ಮ ಒಂದು ರೆಡ್ ವೈನ್ ಸೋಪ್ ಏನ್ ಮಾಡಿದ್ವಿ, ಇದನ್ನ ಕೋಲ್ಡ್ ಪ್ರೊಸೆಸ್ ರೆಡ್ ವೈನ್ ಸೋಪ್ ಕೋಲ್ಡ್ ಪ್ರೊಸೆಸ್ ಏನ್ ಮಾಡಿದ್ವಿ, ಇದನ್ನ ಕಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಒಂದೊಂದು ಪೀಸ್ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಮಾರ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ದೀನಿ ನಿಮ್ಗೆ. ಸೊ ಇವಾಗ ನಾನು ಇದನ್ನ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ನಮ್ಮ ಒಂದು ಸೋಪು. ಕಲರ್ ಕೂಡ ಡಾರ್ಕ್ ತುಂಬಾ ಚೆನ್ನಾಗಿ ಇದೆ, ಯಾವುದೇ ರೀತಿ ಒಂದು ಜೆಲ್ ಫಾರ್ಮ್ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದಾಗಿ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಸೋಪ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಸ್ಲೋ ಆಗಿ ಒಂದೊಂದು ಪೀಸ್ ನಿಮಗೆ ಕಟ್ ಮಾಡಿ ನೋಡಿ. ಎಲ್ಲ ಫುಲ್ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಪೀಸ್ ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಯಾವುದೇ ರೀತಿಯ ಒಂದು ಜೆಲ್ ಫಾರ್ಮ್ ಆಗಿಲ್ಲ. ಸೊ ಇವತ್ತು 3ನೇ ದಿನದ ಕಾರಣ ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ. ನಮ್ಮ ಒಂದು ಸೋಪ್ ಏನಿದೆ ರೆಡಿ ಆಗಿದೆ. ಆಕ್ಚುಲಿ ಸೋಪು ರೆಗ್ಯುಲರ್ ಸೋಪ್ ಏನಿರುತ್ತೆ ಅದು 3 ದಿನಕ್ಕೆ ಅನ್ಮೋಲ್ಡ್ ಆಗುತ್ತೆ. 2ನೇ ದಿನಕ್ಕೆ 24/7 ಇಂದ 48 hours ವರೆಗೆ ಅನ್ಮೋಲ್ಡ್ ಆಗುತ್ತೆ. ಇವಾಗ ಸ್ವಲ್ಪ ಚಳಿ ಇರೋದ ಕಾರಣ ಸೊ ಇವಾಗ 3 ದಿನಕ್ಕೆ ಅನ್ಮೋಲ್ಡ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸೋಪ್ಸ್ಗಳು. ನೋಡಿ ತೋರಿಸ್ತೀನಿ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಸೋಪ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಇಲ್ಲಿ 5 ಸೋಪ್ಸ್ ಇದೆ, 5 ಪೀಸ್ ಬಂದಿದೆ. 1 ಇಂಚಾಗಿ ನಾನು ಮಾಡಿದ್ದೀನಿ. ನೀವು ಬೇಕಿದ್ರೆ 2 ಇಂಚ್ ಕೂಡ ಮಾಡ್ಕೋಬಹುದು. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸೊ ಇದೊಂದು ಎಕ್ಸ್ಟ್ರಾ ಪೀಸ್ ಬಂದಿದೆ. ಸೊ ಈ ರೀತಿ ಕೂಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ಏನ್ ಸಿಗುತ್ತೆ ಅದನ್ನ ತಂದ್ಬಿಟ್ಟು ನೀವು ಈ ರೀತಿ ಒಂದು ಸೋಪ್ನ, ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ನಾನು ಹೇಳಿದ ಪ್ರಕಾರ ಇದು ಆಲ್ರೆಡಿ ಇದರಲ್ಲಿ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಎಷ್ಟು ಏನ್ ಪ್ರಮಾಣ ಅಂತ, ಡಿಸ್ಟಿಲ್ ವಾಟರ್ ಎಷ್ಟು, ಕ್ಯಾಸ್ಟರ್ ಆಯಿಲ್ ನಾನು ಏನೇನು ತಗೊಂಡಿದ್ದೀನಿ, ಪಾಮ್ ಆಯಿಲ್ ಅದೆಲ್ಲ ಏನ್ ತಗೊಂಡಿದ್ದೀನಿ, ಎಷ್ಟು ಪ್ರಮಾಣ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಅದರ ಪ್ರಕಾರ ನೀವು ಕೂಡ ಇದನ್ನ ಮಾಡ್ಕೊಳ್ಳಿ. ಸೊ ಈ ತರ ಗಟ್ಟಿ ಸೋಪು ಬರುತ್ತೆ. ಇದನ್ನು ಕೂಡ ನೋಡಿ ಎಷ್ಟು ಗಟ್ಟಿ ಇದೆ ಸೋಪು. ಸೊ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಹಾಗೂ ಈ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ ಸರ್ಕಲ್ ಅಥವಾ ಪರಿಚಯದವರಿಗೆ ನೀವು ಈ ರೀತಿ ಹೇಗೆ ಮಾಡೋದು ಅಂತ ಅವರಿಗೆ ಕಲಿಸ್ಕೊಡಿ, ಅವರು ಕೂಡ ಮಾಡಲಿ. ಸ್ನೇಹಿತರೆ, ಇವಾಗ ಬನ್ನಿ, ಇವತ್ತು ನಾವು ಮಾಡಿರುವಂತ ಒಂದು ರೆಡ್ ವೈನ್, ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ಕೋಲ್ಡ್ ಪ್ರೊಸೆಸ್ ಸೋಪ್ ಏನಿದೆ ಅದು ಮಾಡಿರುವ ಒಂದು ಇವತ್ತು ಒಂದು ಸಿಂಗಲ್ ಚಿಕ್ಕ ಒಂದು, ಇದೆಲ್ಲ ದೊಡ್ಡ ಪೀಸ್ ಇದೆ, ಇದೊಂದು ಚಿಕ್ಕ ಪೀಸ್ ಇದೆ. ಸೊ ಇದಕ್ಕೆ ಈ ಚಿಕ್ಕ ಪೀಸ್ ಅಲ್ಲಿ ನಾವು ಒಂದು pH ಟೆಸ್ಟ್, ತುಂಬಾ ದಿವಸ ಆಗಿತ್ತು ನಾನು pH ಟೆಸ್ಟ್ ಮಾಡಿದೆ ನಾನು ಸೋಪ್ ಮೇಲೆ. ಸೊ ಇವಾಗ ಈ ಸೋಪಿಗೆ ಒಂದು ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ಸೋಪ್ ಏನ್ ಮಾಡಿದ್ದೀನಿ ಕೋಲ್ಡ್ ಪ್ರೊಸೆಸ್ ಸೋಪ್ ಅಲ್ಲಿ, ಇದರ ಒಂದು pH ಟೆಸ್ಟ್ ನ ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಒಂದು pH ಟೆಸ್ಟ್ ಪೇಪರ್ ನ ತಗೊಂಡಿದ್ದೀನಿ, ಹಾಗೂ ಈ pH ಟೆಸ್ಟ್ ಮೇಲೆ ಇಲ್ಲಿ ಮಾರ್ಕಿಂಗ್ ಗಳಿದೆ, ನಂಬರ್ಸ್ ಗಳಿದೆ. 1, 3, 5, 6, 7, 8, 9, 10, 12 ಹಾಗೂ 14. ಸೊ 5, 6, 7 ಏನಿದೆ ನ್ಯೂಟ್ರಲ್ ಫಾರ್ಮ್ ಬರುತ್ತೆ. ಈ ಶಾಂಪೂ ಏನಿರುತ್ತೆ 5, 6 ಅಲ್ಲಿ ಶಾಂಪೂ ಬರುತ್ತೆ. ಇದು ನ್ಯೂಟ್ರಲ್, ಈ ಕಡೆ ಆಸಿಡಿಕ್ ಅಲ್ಲ, ಈ ಕಡೆ ಆಲ್ಕಲೈನ್ ಕೂಡ ಅಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಸೊ ಈ ನಮ್ಮ ಸೋಪ್ ಏನಿದೆ, ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಏನಿದೆ 8 ಇಂದ 9, ಮ್ಯಾಕ್ಸಿಮಮ್ 9.5 ವರೆಗೆ ಬರಬೇಕು. 10, 12, 14 ಆದ್ರೆ ಇದು ತುಂಬಾ ಅಸಿಡಿಕ್ ಆಗಿಬಿಡುತ್ತೆ.
ಸೊ ಬೇಸಿಗೆ ಯೂಸ್ ಮಾಡಬಾರ್ದು ಇದನ್ನ ಈ ರೀತಿ 3 ಹಿಂಗ್ ರೆಡ್ ಕಲರ್ ಹಾಗೂ ಇದು ಬ್ಲಾಕ್ ಕಲರ್ ಇದು. ಸೊ ಇವಾಗ ನಮ್ಮ ಒಂದು ಕೋಲ್ಡ್ ಪ್ರೆಸ್ ಸೋಪ್ ಯಾವುದೇ ಒಂದು ಕೋಲ್ಡ್ ಸೋಪ್ ಮಾಡಿದ್ರು ನಮ್ಮ ಒಂದು ಸೋಪ್ ಒಂದು pH ಟೆಸ್ಟ್ ಮಾಡಿದಾಗ 8 ರಿಂದ 9 ಅಥವಾ 9.5 ಮ್ಯಾಕ್ಸಿಮಮ್ 9.5 ಇರಬೇಕು. ಸೊ ಇವಾಗ ಬನ್ನಿ ನಮ್ಮ ಒಂದು ಈ ಒಂದು ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ಸೋಪ್ ಯಾವ ಒಂದು ರೇಂಜ್ ಅಲ್ಲಿ ಇದೆ, 8 ಇದೆಯಾ 9 ಅಂತ ಒಂದು ಟೆಸ್ಟ್ ಮಾಡಿ ನೋಡೋಣ. ಸೊ ಇವಾಗ ನಾನು ಇದು ಚಿಕ್ಕ ಒಂದು ಸ್ವಲ್ಪ ಇದಕ್ಕೆ ಈ ಪೀಸ್ಗೆ ಸ್ವಲ್ಪ ನೀರನ್ನ ಎದ್ಕೊಂಡ್ಬಿಟ್ಟು ಹಸಿ ಮಾಡ್ಕೋತೀನಿ. ಸೊ ಇವಾಗ ನಮ್ಮ ಒಂದು pH ಟೆಸ್ಟ್ ಏನಿದೆ ಇದರಲ್ಲಿ ಹಚ್ತೀನಿ. ಸೊ ಇವಾಗ ನೋಡಿ ಕಲರ್ ಚೇಂಜ್ ಆಯ್ತು ಎಲ್ಲ ಇದ್ದು. ಸೊ ಇವಾಗ ನೋಡಿ ಕಲರ್ ಎಷ್ಟು ಲೈಟ್ ಕಲರ್ ಬಂದಿದೆ. ಸೊ ಇವಾಗ ಬನ್ನಿ ನೋಡೋಣ ನೋಡಿ ಎಲ್ಲಿ ಮ್ಯಾಚ್ ಆಗ್ತದೆ ಅಂತ. ಇವಾಗ ನೋಡಿ 8 ನಮಗೆ 9 ಇಲ್ಲ, ಯಾಕಂದ್ರೆ 9 ತುಂಬಾ ಡಾರ್ಕ್ ಇದೆ, ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ 9 ತುಂಬಾನೇ ಡಾರ್ಕ್ ಇದೆ, ಗ್ರೀನ್ ಕಲರ್ ತುಂಬಾ ಡಾರ್ಕ್ ಇದೆ. ಸೊ ಇವಾಗ ನಮ್ಮ ಒಂದು ಮ್ಯಾಚ್ ಆಗ್ತಿರೋದು 8 ರಿಂದ 8.5. ಸೊ ಇದೇ ಒಂದು ತೋರಿಸುತ್ತೆ ನಮ್ಮ ಒಂದು ಸೋಪ್ ಇವತ್ತು ಮಾಡಿರುವಂತ ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ಸೋಪ್ ಏನಿದೆ ಅದು ತುಂಬಾ ಚೆನ್ನಾಗಿ ಸ್ಕಿನ್ ಫ್ರೆಂಡ್ಲಿ ಆಗಿದೆ ಅಂತ, ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಆಗುವ ಚಾನ್ಸಸ್ ಇಲ್ಲ ಅಂತ ಹೇಳಿ ನಮ್ಮ ಪ್ರೂವ್ ಆಗಿದೆ ಇದರಿಂದ. ಸೊ ಇದೇ ರೀತಿ ನೀವು ಕೂಡ ಈ ರೀತಿ ಒಂದು pH ಟೆಸ್ಟ್ ನ ಪೇಪರ್ ನ ಮನೆಯಲ್ಲಿ ಇಟ್ಕೊಂಡು ನೀವು ಯಾವುದೇ ಒಂದು ಸೋಪ್ ಮಾಡ್ತೀರಾ ಅವಾಗ ಈ ರೀತಿ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಸೋಪ್ ಎಷ್ಟು ಸೇಫ್ ಇದೆ ಅಂತ. ಇವನ್ ಚಿಕ್ಕ ಮಕ್ಕಳು ಕೂಡ ಇದನ್ನ ಈ ರೀತಿ ಒಂದು ಸೋಪ್ ನ ಯೂಸ್ ಮಾಡ್ಕೋಬಹುದು. ಅದೇ ಒಂದು ಏನಂತಂದ್ರೆ ಈ ರೀತಿ ಸೋಪ್ ಒಂದು ಮ್ಯಾಕ್ಸಿಮಮ್ ಆಗಿ ಒಂದು 40 ಡೇಸ್ ಆದ್ರೂ ಇಡಬೇಕಾಗುತ್ತೆ. ಮಿನಿಮಮ್ 30 ಡೇಸ್ 1 ಮಂತ್ ಆದ್ರೂ ಇದನ್ನ 4 to 6 ವೀಕ್ಸ್, ಒಂದು 4 ವೀಕ್ಸ್ 1 ಮಂತ್ ಅಥವಾ 6 ವೀಕ್ಸ್ ವರೆಗೆ ಇದನ್ನ ಕ್ಯೂರಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಅದನ್ನ ಕ್ಯೂರಿಂಗ್ ಮಾಡದೇನೆ ನೀವು ಯೂಸ್ ಮಾಡಬಾರ್ದು. ಸೊ ಕ್ಯೂರಿಂಗ್ ಮಾಡಿದ್ಮೇಲೆ, ಯಾಕಂದ್ರೆ ಇದರಲ್ಲಿ ನಾವು ಕಾಸ್ಟಿಕ್ ಸೋಡಾ ಏನು ಯೂಸ್ ಮಾಡಿರ್ತೀವಿ, ಆ ಕಾಸ್ಟಿಕ್ ಸೋಡಾ ಇದರಲ್ಲಿ ಇರುತ್ತೆ. ಸೊ ಹಾಗೂ ವಾಟರ್ ಕಂಟೆಂಟ್ ಕೂಡ ಇರುತ್ತೆ ಇದರಲ್ಲಿ. ನೀರು ನಾವೇನು ಆಡ್ ಮಾಡಿದ್ವಿ, ಡಿಸ್ಟಿಲ್ ವಾಟರ್ ಆಡ್ ಮಾಡಿರ್ತೀವಿ ಇದರಲ್ಲಿ, ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ ನ ಏನು ಆಡ್ ಮಾಡಿರ್ತೀವಿ. ಸೊ ಅದು ವಾಟರ್ ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ನೀವು ಒಂದು 2 ವೀಕ್ಸ್ ಬಿಟ್ಟು ಕೂಡ ನೀವು ಈ ಇದು ಏನಿದೆ ನಮ್ಮ ಒಂದು ಸೋಪ್ ಏನಿದೆ ಈ ಸೋಪ್ ನ ಯೂಸ್ ಮಾಡ್ಕೋಬಹುದು. ಆದ್ರೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ಈ ಸೋಪ್ ನೀವು ಯೂಸ್ ಮಾಡಿದ ಮೇಲೆ ಬೇಗ ಕರಗಿ ಹೋಗುತ್ತೆ. ಸೊ ಹಾಗಾಗಿ ನೀರ್ ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ಬೇಗ ಕರಗುತ್ತೆ. ಸೊ ನೀವು ಒಂದು 4 to 6 ವೀಕ್ಸ್ ಇಟ್ಟಾಗ ನಮ್ಮ ಒಂದು ಇದರಲ್ಲಿ ಇರುವಂತ ಕಾಸ್ಟಿಕ್ ಸೋಡಾ ಹಾಗೂ ನೀರ್ ಕಂಟೆಂಟ್ ಕಡಿಮೆ ಆಗಿ ಸೋಪ್ ಇನ್ನು ಜಾಸ್ತಿ ಗಟ್ಟಿ ಆಗುತ್ತೆ, ಹಾರ್ಡ್ ಸೋಪ್ ಆಗುತ್ತೆ. ಹಾಗಾಗಿ ನೀವು ಯೂಸ್ ಮಾಡಿದಾಗ ಕರಗೋದು ಲೇಟ್ ಆಗುತ್ತೆ. ಸೊ ಹಾಗೆ ಲಾಂಗ್ ಲಾಸ್ಟಿಂಗ್ ಸೋಪ್ ಬರುತ್ತೆ. ಹಾಗಾಗಿ ನೀವು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಮಿನಿಮಮ್ 40 ಡೇಸ್ ಕ್ಯೂರಿಂಗ್ ಪೀರಿಯಡ್ ಅಂತ ಇರುತ್ತೆ. ಕ್ಯೂರಿಂಗ್ ನ ಮುಗಿಸ್ಕೊಂಡ್ಬಿಟ್ಟು ನಂತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗೂ ನಮ್ಮ ಇವತ್ತಿನ ಒಂದು pH ಟೆಸ್ಟ್ ಏನಿದೆ ಅದು ಕೂಡ ಇವಾಗ ತಿರ್ಗಾ ತೋರಿಸ್ತೀನಿ ನಿಮ್ಗೆ. ನೋಡಿ ಕಲರ್ ಮುಂಚೆ ಇದು ಯೆಲ್ಲೋ ಕಲರ್ ಇತ್ತು, ಇವಾಗ ಟೆಸ್ಟ್ ಮಾಡಿದ್ಮೇಲೆ ಈ ಕಲರ್ ಬಂದಿದೆ. ತಿರ್ಗಾ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಇವಾಗ ನಮ್ಮ ಕಲರ್ ಏನಿದೆ 8 ರಿಂದ 8.5 ಇದೆ. ಸೊ ಹಾಗಾಗಿ ಇದು ತುಂಬಾನೇ ಸೇಫ್ ಇವಾಗಲೂ ಯೂಸ್ ಮಾಡ್ಬೇಕಂತ ಇದು ಕ್ಯೂರಿಂಗ್ ಮಾಡಿದ್ಮೇಲೆ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಒಂದು ಸೋಪ್ ಅಂತಲ್ಲ, ನೀವು ಬೇರೆ ಬೇರೆ ಸೋಪ್ಗಳನ್ನ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಟ್ರೈ ಮಾಡಕ್ಕೆ ಹೇಳಿ, ಅವರಿಗೆ ಕೂಡ ರೆಸಿಪಿ ತಿಳಿಸಿ, ಇದನ್ನ ಶೇರ್ ಮಾಡಿ. ಹಾಗೂ ಈ ಒಂದು ಇವತ್ತಿನ ಒಂದು ನಮ್ಮ ಒಂದು ಕೋಲ್ಡ್ ಪ್ರೆಸ್ ಸೋಪ್ ನ ಮಾಡಿರುವಂತ ವಿಡಿಯೋ, ಒಂದು ರೆಡ್ ವೈನ್ ನಾನ್ ಆಲ್ಕಹಾಲಿಕ್ ರೆಡ್ ವೈನ್ ನ ಯೂಸ್ ಮಾಡಿಕೊಂಡು ಒಂದು ಕೋಲ್ಡ್ ಪ್ರೆಸ್ ಸೋಪ್ ನ ಮಾಡಿರುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ ಏನಿದೆ ಗ್ರಾಹಂ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.